ಒಂದು ಕೊಲೆ, ಎರಡು ಸ್ಟೋರಿ. ಒಂದಿನ ರಾತ್ರಿಯೊಬ್ಬ ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ. ರಾಜಸ್ಥಾನ್ ಹಾಗೂ ಗುಜರಾತ್ ಪೊಲೀಸರು ಸೇರಿ ಆತನನ್ನ ಗುಂಡಿಕ್ಕಿ ಕೊಂದು ಹಾಕ್ತಾರೆ. ಅದು ಯಾಕೆ? ಭಾರತದ ಗೋಧಿ ಮೀಡಿಯಾಗಳು ಆ ಎನ್ಕೌಂಟರ್ ನಲ್ಲಿ ಸತ್ತ ವ್ಯಕ್ತಿ ಆತಂಕವಾದಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚನ ಹಾಕಿದ್ದ ಅಂತ ಹೇಳುತ್ತೆ. ಈ ಕೊಲೆ ಪ್ರಕರಣ ಸಿಬಿಐ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಆತ ಭಯೋತ್ಪಾದಕ ಅಲ್ಲ, ಬದಲಿಗೆ ಸ್ಥಳೀಯವಾಗಿ ರೌಡಿಸಮ್ ಅನ್ನ ಮಾಡಿಕೊಂಡಿದ್ದ ಒಬ್ಬ ಪುಡಿ ರೌಡಿ ಅಂತ. ಅದೇ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಈತನನ್ನ ಮುಂದಿಟ್ಕೊಂಡು ಅಮಿತ್ ಶಾ ಅವರು ಹಣ ವಸೂಲಿ ದಂಧೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಇದೆ. ಸೊಹರಾಬುದ್ದೀನ್ ಸ್ಥಳೀಯವಾಗಿ ರೌಡಿಸಮ್ ಮಾಡ್ಕೊಂಡಿದ್ದ ವ್ಯಕ್ತಿ. ಅವನನ್ನ ಎನ್ಕೌಂಟರ್ ಮಾಡಲು ಆತ ಏನು ಕೊಲೆ ಮಾಡಿದ್ನ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹೌದು. ಗುಜರಾತಿನ ಮಾಜಿ ಗೃಹ ಸಚಿವರಾದ ಹರೇನ್ ಪಾಂಡೆ ಅವರ ಹತ್ಯೆಯಲ್ಲಿ ಈ ಸೊಹರಾಬುದ್ದೀನ್ ಹೆಸರು ಕೇಳಿ ಬರುತ್ತೆ. ಇನ್ನು ಈ ಸೊಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಅಮಿತ್ ಶಾ ಅವರು ಅವತ್ತು 3 ತಿಂಗಳು ಜೈಲು ವನವಾಸವನ್ನ ಅನುಭವಿಸಬೇಕಾಗ್ತದೆ. ನಂತರ ಗುಜರಾತ್ನಿಂದ ಅವರನ್ನ ಆಚೆ ಇಡಲಾಗ್ತದೆ. ಒಂದು ಕೊಲೆ, ಒಂದು ಎನ್ಕೌಂಟರ್, 2 ತರಹದ ಸ್ಟೋರಿ. ಏನು ಈ ಮರ್ಡರ್ ಮಿಸ್ಟರಿ? ಬನ್ನಿ ಇವತ್ತಿನ ಈ ಎಪಿಸೋಡ್ನಲ್ಲಿ ನೋಡೋಣ. ಪೊಲೀಸರ ಅಧಿಕೃತ ದಾಖಲೆ ಪ್ರಕಾರ ಸೊಹರಾಬುದ್ದೀನ್ ಎನ್ಕೌಂಟರ್ ನಡೆದಿದ್ದು ಹೇಗೆ? ಸೊಹರಾಬುದ್ದೀನ್ ಶೇಖ್ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯಾದ ಲಷ್ಕರ್ ತೊಯ್ಬಾ ಮತ್ತು ISI ಜೊತೆಗೆ ನಂಟನ ಹೊಂದಿದ್ದ. ಅಂದಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಹತ್ಯೆಯನ್ನ ಮಾಡಲು ಈತ ದೊಡ್ಡ ಸಂಚನ್ನ ರೂಪಿಸಿದ್ದಾನೆ ಎಂಬ ಖಚಿತ ಮಾಹಿತಿ ಅವತ್ತು ಪೊಲೀಸರಿಗಿತ್ತು. ಅಹಮದಾಬಾದ್ನ ಹೆದ್ದಾರಿಯ ವಿಶಾಲ್ ಸರ್ಕಲ್ನಲ್ಲಿ ಸೊಹರಾಬುದ್ದೀನ್ ಬೈಕ್ನ ಮೇಲೆ ಹೋಗ್ತಾ ಇರುವಾಗ ಗುಜರಾತ್ ಮತ್ತು ರಾಜಸ್ಥಾನ್ ಪೊಲೀಸರು ಆತನನ್ನ ತಡೆಯಲು ಪ್ರಯತ್ನ ಪಡ್ತಾರೆ. ಪೊಲೀಸರು ಯಾವಾಗ ಆತನನ್ನ ವಶಕ್ಕೆ ಪಡೆಯುತ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ, ಆಗ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ. ಅಷ್ಟೇ ಅಲ್ಲದೆ ಆತನ ಬಳಿ ಇದ್ದ ಒಂದು ಬಂದೂಕಿನಿಂದ ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನು ಶುರು ಮಾಡ್ತಾನೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗೆ ಅವರು ಕೂಡ ಪ್ರತಿ ದಾಳಿಯಾಗಿ ಗುಂಡಿನ ದಾಳಿ ಮಾಡಬೇಕಾಗ್ತದೆ. ಈ ಗುಂಡಿನ ಚಕಮಕಿಯಲ್ಲಿ ಸೊಹರಾಬುದ್ದೀನ್ ಅನ್ನುವಂತಹ ವ್ಯಕ್ತಿ ಸತ್ತು ಹೋಗ್ತಾನೆ. ಇದು ಪೊಲೀಸರು ಕಾನೂನಾತ್ಮಕ ದಾಖಲಿಸಿದ ಎನ್ಕೌಂಟರ್ ಅಧಿಕೃತ ಕಥೆಯಾಗಿದೆ. ಸಿಬಿಐ ನ್ಯಾಯಾಲಯಕ್ಕೆ ಸಲ್ಲಿಸಿದ ಚಾರ್ಜ್ ಶೀಟ್ ಪ್ರಕಾರ ಪೊಲೀಸರು ಹೇಳಿದ ಎನ್ಕೌಂಟರ್ ಕತೆ ಸಂಪೂರ್ಣವಾಗಿ ಸುಳ್ಳು. ಇದೊಂದು ಪ್ರೀ ಪ್ಲಾನ್ಡ್ ಫೇಕ್ ಎನ್ಕೌಂಟರ್ ಅಂತ ಹೇಳುತ್ತೆ. ನವೆಂಬರ್ 22, 23, 2005ರಂದು ಸೊಹರಾಬುದ್ದೀನ್ ಶೇಖ್ ಮತ್ತು ಆತನ ಪತ್ನಿ ಕೌಸರ್ಬಿ ಜೊತೆಗೆ ಸಹಚರ ತುಳಸಿರಾಮ್ ಪ್ರಜಾಪತಿಯೊಂದಿಗೆ ಹೈದರಾಬಾದ್ನಿಂದ ಸಾಂಗ್ಲಿಗೆ ಖಾಸಗಿ ಬಸ್ಸೊಂದರಲ್ಲಿ 3 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಗುಜರಾತ್ ಹಾಗೂ ರಾಜಸ್ಥಾನ್ ಪೊಲೀಸರ ತಂಡ ಅವರನ್ನು ದಾರಿಯಲ್ಲೇ ತಡೆದು ಕಿಡ್ನಾಪ್ ಮಾಡಲಾಗ್ತದೆ. ಅಹಮದಾಬಾದ್ನ ದಿಶಾ ಫಾರ್ಮ್ ಹೌಸ್ ಮತ್ತು ಅರ್ಹಂ ಫಾರ್ಮ್ ಹೌಸ್ ಅನ್ನುವಂತಹ ಜಾಗಗಳಲ್ಲಿ ಅಕ್ರಮವಾಗಿ ಬಂಧಿಸಿ ಇಡಲಾಗ್ತದೆ. ನವೆಂಬರ್ 26, 2005 ಸೊಹರಾಬುದ್ದೀನ್ ಅನ್ನು ಫಾರ್ಮ್ ಹೌಸ್ನಿಂದ ಅಹಮದಾಬಾದ್ನ ವಿಶಾಲ್ ಸರ್ಕಲ್ನ ಹೆದ್ದಾರಿಗೆ ಕರೆದೊಯ್ದು ಪೊಲೀಸರು ಆತನ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ರು ಮತ್ತು ಅದಕ್ಕೆ ಎನ್ಕೌಂಟರ್ ಬಣ್ಣ ಬಳಿದ್ರು. ಪೊಲೀಸರ ಕಥೆಯ ಪ್ರಕಾರ ಸೊಹರಾಬುದ್ದೀನ್ ಬೈಕ್ ಓಡಿಸಿಕೊಂಡು ಬರುತ್ತಿದ್ದಾಗ ಎನ್ಕೌಂಟರ್ ಮಾಡಲಾಯಿತು ಅಂತ ಹೇಳ್ತಾರೆ. ಆದ್ರೆ ಸಿಬಿಐ ತನಿಖೆಯಲ್ಲಿ ತಿಳಿದು ಬಂದಿದ್ದೇನೆಂದ್ರೆ ಆ ಬೈಕು DJ ವಂಜಾರ ಅವರಿಗೆ ಅತ್ಯಂತ ಆಪ್ತನಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಆದಂತಹ ಅಜಯ್ ಸಿಂಗ್ ಯಾದವ್ ಸೋದರ ಸಂಬಂಧಿ ಶಾಕ್ ಸಿಂಗ್ ಯಾದವ್ ಎಂಬುವವರಿಗೆ ಸೇರಿತ್ತು. ಅಂದ್ರೆ ಈ ಕಥೆಯನ್ನ ಸೃಷ್ಟಿಸಲು ಪೊಲೀಸರು ಆ ಬೈಕನ್ನ ಅಲ್ಲಿ ತಂದು ನಿಲ್ಲಿಸಿದ್ರು. ಸೊಹರಾಬುದ್ದೀನ್ ಹತ್ಯೆಯಾದ ಕೇವಲ 3 ದಿನಗಳು ಅಂದ್ರೆ ನವೆಂಬರ್ 29ರಂದು ಆತನ ಪತ್ನಿ ಕೌಸರ್ಬಿ ಅವರನ್ನ ಪೊಲೀಸರು ಕೊಂದು DJ ವಂಜಾರ ಅವರ ಸ್ವಂತ ಊರಾದ ಇಲ್ಲೋಲಾ ಗ್ರಾಮದಲ್ಲಿ ಶವವನ್ನು ಸುಟ್ಟು ಹಾಕಿ ಇನ್ನು ಆ ಮೂಳೆಗಳೇನಿರ್ತವೆ ಅದನ್ನ ನರ್ಮದಾ ನದಿಯಲ್ಲಿ ಎಸೆದು ಸಾಕ್ಷಿಗಳನ್ನ ನಾಶಪಡಿಸ್ತಾರೆ. ಇಡೀ ಅಪಹರಣ ಮತ್ತು ನಕಲಿ ಎನ್ಕೌಂಟರ್ಗೆ ಪ್ರಮುಖ ಸಾಕ್ಷಿಯಾಗಿದ್ದ ತುಳಸಿರಾಮ್ ಪ್ರಜಾಪತಿಯನ್ನು ಕೂಡ ಡಿಸೆಂಬರ್ 2006ರಲ್ಲಿ ಮತ್ತೊಂದು ನಕಲಿ ಎನ್ಕೌಂಟರ್ ಹೆಸರಿನಲ್ಲಿ ಪೊಲೀಸರು ಆತನನ್ನು ಕೂಡ ಹೊಡೆದು ಹಾಕ್ತಾರೆ. ಸಿಬಿಐ ಪ್ರಕಾರ ಈ ಇಡೀ ಕಾರ್ಯಾಚರಣೆಯು ಉನ್ನತ ರಾಜಕೀಯ ನಾಯಕರು ಮತ್ತು ಪೊಲೀಸ್ ಅಧಿಕಾರಿಗಳ ಒಳಸಂಚಿನಿಂದ ನಡೆದ ಒಂದು ವ್ಯವಸ್ಥಿತ ನಕಲಿ ಎನ್ಕೌಂಟರ್ ಆಗಿದೆ ಅಂತ ಹೇಳುತ್ತೆ.
ಉದಯಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಮೀದ್ಲಾಲಾ ಗ್ಯಾಂಗ್ ಸಕ್ರಿಯವಾಗಿತ್ತು ಮತ್ತು ಆ ವ್ಯಾಪಾರಿಗಳಿಗೆ ಪ್ರೊಟೆಕ್ಷನ್ ಕೊಡುವುದಾಗಿ ಹೇಳಿ ಅವರಿಂದ ಈತ ಹಣವನ್ನ ವಸೂಲಿ ಮಾಡ್ತಾ ಇದ್ದ. ಯಾವಾಗ ಈ ವಸೂಲಿ ದಂಧೆ ವಿಚಾರ ಸೊಹರಾಬುದ್ದೀನ್ಗೆ ತಿಳಿತದೆ, ಆಗ ಸೊಹರಾಬುದ್ದೀನ್ ಹಾಗೂ ತುಳಸಿರಾಮ್ ಪ್ರಜಾಪತಿ, ಆಜಮ್ ಮತ್ತು ಸಿಲ್ವೆಸ್ಟರ್ ಸೇರಿ ಡಿಸೆಂಬರ್ 31, 2004ರಂದು ಹಮೀದ್ಲಾಲನನ್ನ ಕೊಂದು ಹಾಕ್ತಾರೆ. ಹಮೀದ್ಲಾಲನ ಕೊಲೆಯ ನಂತರ ಆತ ಮಾಡುತ್ತಿದ್ದ ವಸೂಲಿ ದಂಧೆ ಸೊಹರಾಬುದ್ದೀನ್ ಗ್ಯಾಂಗ್ನ ಪಾಲಾಗುತ್ತೆ. ಇಲ್ಲಿಂದ ಸೊಹರಾಬುದ್ದೀನ್ ಆರ್ಭಟ ಹೆಚ್ಚಾಗ್ತಾ ಹೋಗುತ್ತೆ. 2004 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸೊಹರಾಬುದ್ದೀನ್ ರಾಜಸ್ಥಾನದ ಪ್ರಮುಖ ಮಾರ್ಬಲ್ ವ್ಯಾಪಾರಿಗಳಾದ RK ಮಾರ್ಬಲ್ಸ್ ಮತ್ತು ಸಂಗಮ್ ಟೆಕ್ಸ್ಟೈಲ್ಸ್ ಮಾಲೀಕರಿಗೆ ಫೋನ್ ಮಾಡಿ ತನಗೆ ಹಣ ನೀಡುವಂತೆ ಬೆದರಿಕೆ ಹಾಕ್ತಾನೆ. ಸೊಹರಾಬುದ್ದೀನ್ ಸುಲಿಗೆಗೆ ಬೇಡಿಕೆ ಇಟ್ಟಾಗ ಮಾರ್ಬಲ್ ವ್ಯಾಪಾರಿಗಳು ಇದಕ್ಕೆ ಬಗ್ಲಿಲ್ಲ. ಬದಲಿಗೆ ಅವರು ರಾಜಸ್ಥಾನದ ಗೃಹ ಸಚಿವರಾಗಿದ್ದ ಗುಲಾಬ್ ಚಂದ್ ಕಟಾರಿಯಾ ಅವರನ್ನ ಸಂಪರ್ಕ ಮಾಡ್ತಾರೆ, ರಕ್ಷಣೆಗೆ ಒತ್ತಾಯಿಸ್ತಾರೆ. ಗುಲಾಬ್ ಚಂದ್ ಕಟಾರಿಯಾ ಅವರು ಕೂಡ ಅಂದಿನ ಗುಜರಾತಿನ ಗೃಹ ಸಚಿವರಾಗಿದ್ದ ಅಮಿತ್ ಶಾ ಅವರ ಗಮನಕ್ಕೆ ಈ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಅಂದಿನ ಗೃಹ ಸಚಿವ ಅಮಿತ್ ಶಾ ಅವರು ಈ ಕಾರ್ಯಾಚರಣೆಯ ಕೇಂದ್ರ ಬಿಂದುವಾಗಿದ್ದರು. DJ ವಂಜಾರ, ರಾಜ್ಕುಮಾರ್ ಪಾಂಡಿಯನ್ ಮತ್ತು ಅಭಯ್ ಚೂಡಾಸ್ಮಾ ಅವರಂತಹ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಸೊಹರಾಬುದ್ದೀನ್ ನನ್ನು ಎನ್ಕೌಂಟರ್ ಮಾಡಲು ಸೂಚನೆಯನ್ನ ನೀಡಲಾಗಿತ್ತು. ರಾಜಸ್ಥಾನದ STF, ಗುಜರಾತಿನ ATS ಎರಡೂ ತಂಡಗಳು ಒಂದು ಸಂಚನ್ನ ರೂಪಿಸಿತು. ಎನ್ಕೌಂಟರ್ ಮಾಡಬೇಕು ಅಂದ್ರೆ ಸೊಹರಾಬುದ್ದೀನ್ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ. ಹಾಗಾಗಿ ಅಹಮದಾಬಾದ್ನ ಪಾಪ್ಯುಲರ್ ಬಿಲ್ಡರ್ಸ್ ಕಚೇರಿಯ ಮೇಲೆ 2004 ಡಿಸೆಂಬರ್ 8ರಂದು ನಕಲಿ ಗುಂಡಿನ ದಾಳಿ ನಡೆಯುತ್ತೆ. ಸೊಹರಾಬುದ್ದೀನ್ ವಿರುದ್ಧ ಸುಳ್ಳು ಕ್ರಿಮಿನಲ್ ಪ್ರಕರಣಗಳು ದಾಖಲೆ ಮಾಡಲಾಗ್ತದೆ. ನಂತರದಲ್ಲಿ ನಡೆದಿದ್ದ ಸೊಹರಾಬುದ್ದೀನ್, ಆತನ ಪತ್ನಿ ಹಾಗೂ ಸಹಚರನ ಕೊಲೆ. ಮುಂದೆ ಈ ಸೊಹರಾಬುದ್ದೀನ್ ಕೊಲೆ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲಿರುತ್ತೆ. ಮೊದಲಿಗೆ ಪ್ರಕರಣದ ವಿಚಾರಣೆಯನ್ನು ಮಾಡ್ತಾ ಇದ್ದ ನ್ಯಾಯಾಧೀಶರ ವರ್ಗಾವಣೆ ಆಗುತ್ತೆ. ಆ ನಂತರದಲ್ಲಿ ಬಂದ ನ್ಯಾಯಾಧೀಶರದು ಅನುಮಾನಾಸ್ಪದ ಸಾವಾಗುತ್ತೆ. ಈ ಸಾವು ಹೇಗಾಯಿತು ಅನ್ನುವಂಥದ್ದನ್ನು ಈ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ಅದನ್ನು ನೋಡಬಹುದು. ಗುಜರಾತಿನ ಮಾಜಿ ಗೃಹ ಸಚಿವರಾಗಿದ್ದ ಹರೇನ್ ಪಾಂಡೆ ಅವರ ಹತ್ಯೆಯಲ್ಲಿ ಸೊಹರಾಬುದ್ದೀನ್ ಕೈವಾಡ ಇತ್ತು ಮತ್ತು ಸೊಹರಾಬುದ್ದೀನ್ ಕೆಲಸ ಮಾಡ್ತಿದ್ದೆ ಅಮಿತ್ ಶಾ ಅವರ ವಸೂಲಿ ದಂಧೆಗೆ. ಹಾಗಾಗಿ ಆತನಿಗೆ ಅಷ್ಟು ದಿನ ರಕ್ಷಣೆ ಇತ್ತು. ಯಾವಾಗ ಆತ ಮಾರ್ಬಲ್ ವ್ಯಾಪಾರಿಗಳಿಗೆ ಹೆಚ್ಚಿನ ದುಡ್ಡಿನ ಬೇಡಿಕೆಯನ್ನ ಇಡಕ್ಕೆ ಶುರು ಮಾಡ್ತಾನೆ, ರಾಜಕೀಯ ನಾಯಕರಿಗೆ ಎದುರು ಹಾಕೋತಾನೆ, ಆಗ ಆತನನ್ನ ಮುಗಿಸಲು ಒಟ್ಟಾರೆ ಒಂದು ಸಂಚನ ಮಾಡಲಾಯಿತು. ಮುಂದಿನ ಎಪಿಸೋಡ್ನಲ್ಲಿ ಹರೇನ್ ಪಾಂಡೆ ಅವರ ಹತ್ಯೆ ಹೇಗಾಯಿತು, ಅವರನ್ನ ಕೊಂದಿದ್ದು ಸೊಹರಾಬುದ್ದೀನ್ನ ಅಥವಾ ಅದು ಕೂಡ ಒಂದು ಕೊಲೆಯ ಭಾಗ, ಅಂದ್ರೆ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತ ಅನ್ನೋದನ್ನ ನೋಡೋಣ. ಇಲ್ಲಿಯವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದ. ದ ನೋಟ್, ಇದು ಸರ್ವ ಜನಾಂಗದ ನ್ಯಾಯದ ನೋಟ.